IPL 2024ರಲ್ಲಿ RCB ಮತ್ತು CSK ಮೊದಲ ಪಂದ್ಯವನ್ನು ನಾಳೆಯ ದಿನ ಚಿದಂಬರಂ ಸ್ಟೇಡಿಯಂನಲ್ಲಿ ಆಡ್ತಿದ್ದಾರೆ ಮತ್ತು ಈ ಎರಡು ತಂಡಗಳಲ್ಲಿ ಯಾವ ತಂಡ ಬಲಿಷ್ಠ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮತ್ತು ಎರಡು ತಂಡಗಳಲ್ಲಿ ಯಾವ ತಂಡ ಹೆಚ್ಚು ಪಂದ್ಯಗಳನ್ನು ಗೆದ್ದಿದೆ ಮತ್ತು ಯಾವ ತಂಡ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ, ಹೆಚ್ಚು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಎಂದು ಈ ವಿಡಿಯೋ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. CSK ಮತ್ತು RCB ತಂಡಗಳು 31 ಮ್ಯಾಚ್ಗಳನ್ನು ಆಡಿದೆ ಮತ್ತು ಇದರಲ್ಲಿ CSK 20 ಮ್ಯಾಚ್ಗಳನ್ನು ಗೆದ್ದರೆ RCB 10 ಮ್ಯಾಚ್ಗಳನ್ನು ಗೆದ್ದಿದೆ ಮತ್ತು CSK 10 ಮ್ಯಾಚ್ಗಳನ್ನು ಸೋತಿದರೆ RCB 20 ಮ್ಯಾಚ್ಗಳನ್ನು CSK ವಿರುದ್ಧ ಸೋತಿದೆ ಮತ್ತು ಒಂದು ಪಂದ್ಯ ನೋ ರಿಸಲ್ಟ್ ಆಗಿದೆ. ಮತ್ತು ಇವರಿಬ್ಬರು ಆಡಿದಾಗ ಹೈಯೆಸ್ಟ್ ಸ್ಕೋರ್ ಚೆನ್ನೈ ಹೊಡೆದಿರೋದು 226 ಮತ್ತು RCB ಅವರು ಹೊಡೆದಿರೋದು 218. ಲೋಯೆಸ್ಟ್ ಸ್ಕೋರ್ ಚೆನ್ನೈದು 82-70 RCBದು. ಮತ್ತು ಈ ಬಾರಿಯ IPLನಲ್ಲಿ ಇವೆರಡು ತಂಡಗಳನ್ನು ನೋಡುವುದಾದರೆ CSK ತಂಡದಲ್ಲಿ ಆಲ್ರೌಂಡರ್ಗಳು ತುಂಬ ಜನ ಇದ್ದಾರೆ. ಮಿನಿಮಮ್ ಅಂದರೂ 7 ಜನ ಆಲ್ರೌಂಡರ್ ಇದ್ದಾರೆ CSK ತಂಡದಲ್ಲಿ. RCB ತಂಡದಲ್ಲಿ ಆಲ್ರೌಂಡರ್ಸ್ ಇದ್ರೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ಸ್ಪಿನ್ನರ್ಗಳು RCB ತಂಡದಲ್ಲಿಲ್ಲ. ಮತ್ತು ಈ ಬಾರಿಯ RCBಯ ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಬ್ಯಾಲೆನ್ಸ್ ಆಗಿ ಕಾಣ್ತಾ ಇಲ್ಲ. ಅದಕ್ಕಾಗಿ CSK ಈ ಕಂಪ್ಯಾರಿಸನ್ನಲ್ಲಿ ಗೆಲ್ಲುತ್ತೆ ಮತ್ತು CSK ತಂಡ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಹೌದು, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಇದ್ರೂ ಧೋನಿ ಅವರಿದ್ದಾರೆ. ಅದರಿಂದ CSK ನಾಳೆ ನಡೆಯುವ ಪಂದ್ಯದಲ್ಲಿ ಸ್ಟ್ರಾಂಗಾಗಿ ಕಾಣ್ತಾರೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗಾಗಿ ಕಾಣ್ತಾರೆ ಕಮೆಂಟ್ ಮಾಡಿ ಗಾಯ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೋರ್ ಇನ್ಫಾರ್ಮೇಷನ್ಗಾಗಿ ಈ ಪೇಜ್ನ ಫಾಲೋ ಮಾಡಿ. ಸಿಗೋಣ ಮತ್ತೆ.